ಪ್ರೇಮಕರ್ಣ ವ್ಲಾಗ್ಸ್ಗೆ ಸ್ವಾಗತ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಮಸಾಜ್ ಆಯಿಲ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಆಯಿಲ್ ಯೂಸ್ ಮಾಡಿದ್ರಿಂದ ನನ್ನ ಮಗಳು ಸ್ಕಿನ್ನು ತುಂಬಾ ಗ್ಲೋ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಬೇಬಿಗೆ ಮಸಾಜ್ ಆಯಿಲ್ನ ಚೂಸ್ ಮಾಡಬೇಕಾದ್ರೆ ನೀವು ಕೆಮಿಕಲ್ ಫ್ರೀ ಇರೋ ಆಯಿಲ್ನ ನೀವು ಚೂಸ್ ಮಾಡಬೇಕಾಗಿರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ಬೇಕಂದ್ರೆ ಫಸ್ಟು ಸ್ಟಾರ್ಟಿಂಗ್ 1 ಮಂತು ನೀವು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಬೇಬಿ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಜೊತೆಗೆ ಪೀಲಿಂಗ್ ಕೂಡ ಆಗ್ತಾ ಇರುತ್ತೆ ಬೇಬಿ ಸ್ಕಿನ್ನು. ಸೊ ನೀವು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಅಲರ್ಜಿ ಆಗಲಿ ರ್ಯಾಷಸ್ ಆಗಲಿ ಆಗೋದಿಲ್ಲ. ಸೊ ಕೊಬ್ಬರಿ ಎಣ್ಣೆನ ಹಚ್ಚಿ ಅಟ್ಲೀಸ್ಟು 15 ಡೇಸ್ ಆದರೂ ಅಪ್ಲೈ ಮಾಡಿ. ಸೊ ಇದರಿಂದ ನಿಮ್ಮ ಬೇಬಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಫ್ಟರ್ 1 ಮಂತ್ ಆದಮೇಲೆ ನಿಮಗೆ ಯಾವ ಆಯಿಲ್ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಆಯಿಲ್ನ ಯೂಸ್ ಮಾಡಿ. ಈ ಸ್ಮೆಲ್ ಬರೋ ಆಯಿಲೆಲ್ಲ ಯೂಸ್ ಮಾಡಬಾರ್ದು. ಸ್ವಲ್ಪ ಜನ ಆಯಿಲ್ನ ಸಜೆಸ್ಟ್ ಮಾಡ್ತಾರೆ. ಸೊ ಆಯಿಲ್ನ ಸಜೆಸ್ಟ್ ಮಾಡಿದಾಗ ನೀವು ನಿಮ್ಮ ಬೇಬಿಗೆ ಫಸ್ಟು ಅಪ್ಲೈ ಮಾಡಿ ನೋಡಿ. ಅಡ್ಜಸ್ಟ್ ಏನಾದರೂ ಆದರೆ ಅದೇ ಕಂಟಿನ್ಯೂ ಮಾಡಿ. ಒಂದು ವೇಳೆ ಬೇಬಿಗೇನಾದರೂ ಆಯಿಲ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ಸಡನ್ನಾಗಿ ಆಯಿಲ್ನ ಚೇಂಜ್ ಮಾಡಬಾರ್ದು. ಅಂದರೆ 3-4 ಡೇಸು ಯಾವುದೇ ರೀತಿ ಆಯಿಲ್ನ ಅಪ್ಲೈ ಮಾಡಬಾರ್ದು. ಆಫ್ಟರ್ 4 ಡೇಸ್ ಆದಮೇಲೆ ನೀವು ಯಾವ ಆಯಿಲ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಆಯಿಲ್ನ ಅಪ್ಲೈ ಮಾಡಬೇಕು. ಈ ಥರ ಗ್ಯಾಪ್ ಕೊಟ್ಟು ಆಯಿಲ್ನ ಚೇಂಜ್ ಮಾಡೋದ್ರಿಂದ ಬೇಬಿ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳಿಗೂ ಕೂಡ ನಾನು 1 ಮಂತು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿದ್ದೆ. ಆಫ್ಟರ್ 1 ಮಂತ್ ಆದಮೇಲೆ ನಾನು ಬಾದಾಮ್ ಆಯಿಲ್ನ ಶಾಪಿಂದ ತೊಗೊಂಡು ಬಂದು ಅಪ್ಲೈ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ದೆ. ಬಟ್ ಅವಳಿಗೆ ಅದು ಯಾಕೋ ಅಷ್ಟು ಗ್ಲೋ ಕೊಡಲಿಲ್ಲ, ಸ್ಕಿನ್ನು ತುಂಬಾ ಡಲ್ ಅನ್ನಿಸ್ತಾ ಇತ್ತು. ಸೊ ನಾನು ಕೂಡ ಆಯಿಲ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ. ಆಗ ನನ್ನ ಫ್ರೆಂಡು ಒಂದು ವೆಬ್ಸೈಟ್ನ ಸಜೆಸ್ಟ್ ಮಾಡಿದ್ಲು. ಆ ವೆಬ್ಸೈಟಲ್ಲಿ ಅವಳ ಮಗಳಿಗೆ ಆಯಿಲ್ ತೊಗೊಂಡಿದ್ಲಂತೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಸೊ ನಾನು ಕೂಡ ಆ ವೆಬ್ಸೈಟಲ್ಲಿ ಆಲಿವ್ ಆಯಿಲ್ನ ತರಿಸ್ದೆ. ಆಲಿವ್ ಆಯಿಲ್ನ ತರಿಸಿ ಹಚ್ಚಿ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 15 ಡೇಸ್ವರೆಗೂ ನೋಡಿದೆ. ಬಟ್ ಏನಪ್ಪ ಅಂದರೆ ಅವಳ ಸ್ಕಿನ್ನಲ್ಲಿ ಯಾವುದೇ ರೀತಿ ಚೇಂಜಸ್ ಕಾಣಿಸ್ಲಿಲ್ಲ. ಮತ್ತು ಡಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ತುಂಬಾ ಬೇಜಾರಾಯಿತು. ಯಾಕೆಂದರೆ ಬಾದಾಮ್ ಆಯಿಲು ನಾನು ಅಪ್ಲೈ ಮಾಡಿದಾಗ ಅದು ಕೂಡ ಅವಳಿಗೆ ಅಡ್ಜಸ್ಟ್ ಆಗಲಿಲ್ಲ. ಆಯಿಲ್ ಕೂಡ ಚೇಂಜ್ ಮಾಡಿದೆ, ಈಗಲೂ ಈ ಥರ ಆಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೀಗೆ ನಾನು ಇನ್ನೊಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಆ ವೆಬ್ಸೈಟಲ್ಲೇ ನಾನು ಬಾದಾಮ್ ಆಯಿಲ್ನ ಆರ್ಡರ್ ಮಾಡಿದೆ. ಬಟ್ ಅದನ್ನು ಅಪ್ಲೈ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ವೀಕಲ್ಲೇ ಅವಳ ಸ್ಕಿನ್ನು ತುಂಬಾ ಗ್ಲೋ ಆಯಿತು. ಸೊ ಯಾಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ನಾನು ಮುಂಚೆ ತೊಗೊಂಡಿರೋ ಬಾದಾಮ್ ಆಯಿಲಿಗೂ ಈ ವೆಬ್ಸೈಟಲ್ಲಿ ತೊಗೊಂಡಿರೋ ಬಾದಾಮ್ ಆಯಿಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಅನಿಸ್ತು ನನಗೆ. ಈ ವೆಬ್ಸೈಟಲ್ಲಿ ನಾನು ತೊಗೊಂಡಿರೋ ಬಾದಾಮ್ ಆಯಿಲು ಟ್ರಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಯಾರಿಗಾದರೂ ಆಯಿಲ್ ಬೇಕಂದರೆ ಇಲ್ಲಿ ಹೋಗಿ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಈ ಆಯಿಲ್ ನೇಮ್ ಬಂದು ಬಯೋ ಆರ್ಗಾನಿಕ್ ಅಂತ. ಬಟ್ ಇದು ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಬಟ್ ನನಗೆ ಈ ವೆಬ್ಸೈಟಲ್ಲಿ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ನನ್ನ ಮಗಳು ಸ್ಕಿನ್ನು ತುಂಬ ಗ್ಲೋ ಆಯಿತು. ಮುಂಚೆ ಕೂಡ ನಾನು ಬಾದಾಮ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಬಾದಾಮ್ ಆಯಿಲ್ ಬೇಕಂದರೆ ಇಲ್ಲೋಗಿ ತೊಗೊಳ್ಳಿ. ಆಯಿಲ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಬೇಬಿಲಿ 1 ವೀಕ್ ಆದರೂ ಯಾವುದೇ ರೀತಿ ಸ್ಕಿನ್ನಲ್ಲಿ ಚೇಂಜಸ್ ಆಗಿಲ್ಲ, ಮುಂಚೆ ಥರನೇ ಇದೆ, ಡಲ್ ಆಗಿದೆ ಅಂತ ಅಂದಾಗ ಆಗ ಮಾತ್ರ ನೀವು ಆಯಿಲ್ನ ಚೇಂಜ್ ಮಾಡಿ. 1-2 ದಿನದಲ್ಲಿ ರಿಸಲ್ಟು ಗೊತ್ತಾಗಲ್ಲ. ಸೊ ನೀವು 1 ವೀಕು ಅಪ್ಲೈ ಮಾಡಿ ನೋಡಿದ್ರೆ ಮಾತ್ರ ರಿಸಲ್ಟ್ ಗೊತ್ತಾಗೋದು. ಸೊ 1 ದಿನದಲ್ಲಿ ಡಿಸೈಡ್ ಮಾಡಬೇಡಿ. ಇನ್ನೊಂದೇನಪ್ಪ ಅಂದರೆ ಬೇರೆ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ಬಾದಾಮಿ ಆಯಿಲ್ಲು ಸ್ಕಿನ್ನ ಬೇಗ ಅಬ್ಸರ್ವ್ ಮಾಡುತ್ತೆ. ಸೊ ಬಾದಾಮ್ ಆಯಿಲ್ನ ಫಸ್ಟು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನಾದರೂ ಅಷ್ಟು ಅಡ್ಜಸ್ಟ್ ಆಗಿಲ್ಲ ಅಂದರೆ ಬೇರೆ ಆಯಿಲ್ನ ಚೇಂಜ್ ಮಾಡಿ. ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು. ಬಯೋದಲ್ಲಿ ಲಿಂಕ್ನ ಹಾಕಿರ್ತೀನಿ. ಯಾರಿಗಾದರೂ ಈ ವೆಬ್ಸೈಟಿಂದ ಆಯಿಲ್ ಬೇಕಂದರೆ ತಗೊಳ್ಳಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.